ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲವೂ ವಿಸ್ಮಯ ಚಾನಲ್ಗೆ ಸ್ವಾಗತ. ನಮ್ಮ ಸಮಾಜದ ಜನ ಹೆಂಗಿರ್ತಾರೆ ಅಂದರೆ, ಈ ಕಾಲದಲ್ಲಿ ಅದೇನೋ ಗಾದೆ ಹೇಳ್ತಾರೆ, ದೂರದ ಬೆಟ್ಟ ನುಣ್ಣಗೆ ಹತ್ರಕ್ಕೆ ಹೋದಾಗಲೇ ಅಲ್ವಾ ಅದ್ರ ಬಂಡವಾಳ ಗೊತ್ತಾಗೋದು. ಹಾಗೆ ಇನ್ನೊಂದು ಮಾತು ಹೇಳ್ತಾರೆ, ಬೆಳ್ಳಗಿರೋದೆಲ್ಲ ಹಾಲೆಲ್ಲ ಅಂತ ಅಲ್ವೇ. ಹಾಲು ಅಂತ ಕುಡಿದ್ಬಿಟ್ರೆ ನಾವು ವಿಷಾನೇ ಕುಡಿದ್ಬಿಡ್ತಿದ್ವೋ ಏನೋ. ಹಾಗೆ ನಮ್ಮ ಸಮಾಜದವರು ದೂರದಲ್ಲಿ ಯಾರ ಜೊತೆನೋ ಮಾತಾಡ್ತಾಯಿದ್ರೆ ಅವ್ರಿಗೆ ಕಟ್ಟೋ ಸಂಬಂಧವೇ ಬೇರೆ. ನಾವೇ ಗಡಗಡ ಅಂದ್ಬಿಡ್ಬೇಕು. ಏನೋ ಅಣ್ಣ ತಂಗಿ ಜೊತೆನೋ, ಸ್ನೇಹಿತರ ಜೊತೆನೋ, ತಾಯಿ ಮಗನ ಜೊತೆನೋ, ಇಲ್ಲ ಅಕ್ಕ ತಂಗಿರ ಜೊತೆ, ಇನ್ಯಾರ ಜೊತೆನೋ ನಾವು ಮಾತಾಡ್ತಾಯಿದ್ರೆ ಪ್ರೀತಿಯಿಂದ, ಓಹೋ ನೋಡು ಕಿಸ್ಕೊಂಡು ಮಾತಾಡ್ತಾವ್ರೆ, ಅವಳು ಯಾರೋ ಇವನು ಏನೋ, ಏನು ಸಂಬಂಧವೋ ಏನು ಕಥೆಯೋ, ಕ್ಷಣಾರ್ಧದಲ್ಲೇ ಕಟ್ಬಿಡ್ತಾರೆ ಸಂಬಂಧವ. ಇಂಥ ಜನಗಳ ಮಧ್ಯೆ ಬದುಕೋದು ಎಷ್ಟು ಕಷ್ಟ ಅಂದರೆ, ಬಿಲ್ಡಿಂಗ್ ಕಟ್ಟಿದ್ರೆ ಕಟ್ಬಿಟ್ನಲ್ಲ ಹಾಳಾದವನು ಅಂತ ಅಂತಾರೆ. ಹೋಗ್ಲಿ ಗುಡಿಸಲು ಬದುಕು ಅಂದರೆ ನನ್ನ ಕಾಲು ಧೂಳಿಗೂ ಸಮ ಇಲ್ಲ ಅಂತ ಅಂತಾರೆ. ನಾವು ಹೇಗೆ ಬದುಕಬೇಕು ಫ್ರೆಂಡ್ಸ್? ಕಷ್ಟ ಅಲ್ವಾ? ಬಡತನ ಬೇಗೆಯಲ್ಲಿ ನಾವು ಬದುಕ್ತಾ ಇದ್ರೆ ಅವ್ರಿಗೇನೋ ಖುಷಿ. ಅದೇ ನಾವೇನೋ ಸಿರಿವಂತರಾದರೆ ಅವ್ರಿಗೇನೋ ತಳಮಳ. ನಾವು ಹೀಗಿದ್ರೂ ಕಷ್ಟ, ಹಾಗಿದ್ರೂ ಕಷ್ಟ. ಅದಕ್ಕೆ ನಾವೇನು ಮಾಡಬೇಕು? ಅಂದ್ಕೊಳ್ಳೋರೆಲ್ಲ ಅನ್ಕೋತಾನೇ ಇರ್ತಾರೆ. ಅಸೂಯೆ, ಅಹಂಭಾವ ಇವೆಲ್ಲ ಇದ್ದದ್ದೇ ಈ ಸಮಾಜದಲ್ಲಿ. ಅಂಥವ್ರನ್ನೆಲ್ಲ ಸೈಡ್ಗಿಟ್ಬೇಕು. ನಾವು ಬೆಳಿಬೇಕಲ್ವಾ, ಬೆಳೀತಾ ಹೋಗ್ಬೇಕು. ನಮ್ಮ ಬೆಳವಣಿಗೆಯಲ್ಲಿ ದೋಷ ಇಲ್ದಂಗೆ ನಾವು ಬೆಳಿತೀವಿ ಅಂದರೆ ಸಮಾಜದವರು ದೋಷ ಕಟ್ಟಿಯೇ ಕಟ್ಟುತ್ತಾರೆ. ಅದರಿಂದ ಅವ್ರು ಅನ್ನೋದು ಅನ್ಕೋತಾ ಇರಲಿ, ನಾವು ಮಾಡೋದು ಮಾಡ್ತಾ ಇರೋಣ. ಸಮಾಜದ ಅಂಜಿಕೆಗೆ ಯಾರೂ ಒಳಗಾಗಬೇಡಿ. ಅಯ್ಯೋ ನಮ್ಮಲ್ಲಿ ಏನೋ ಮಾಡ್ಕೋತಿದ್ವಿ ಅಂದರೆ ಸಮಾಜ ಒಪ್ಪಲ್ಲ, ಈ ಭ್ರಮೆಯಿಂದ ಹೊರಗೆ ಬಂದ್ಬಿಡ್ಬೇಕು. ಒಬ್ಬೊಬ್ಬ ವ್ಯಕ್ತಿಯಿಂದ ಸಮಾಜ ಆಗಿರೋದು. ಒಂದು ಹನಿ ಹನಿ ನೀರು ಸೇರಿ ಒಂದು ಹಳ್ಳ ಕೆರೆ ಆಗಿರ್ತವೆ. ಹಾಗೆ ಒಬ್ಬೊಬ್ಬ ವ್ಯಕ್ತಿಯು ಇಂಪಾರ್ಟೆಂಟ್ ಆಗ್ತೀವಿ. ಸಮಾಜನೇ ಮುಖ್ಯ ಅಂತ ತಿಳ್ಕೊಬೇಡಿ. ಸಮಾಜದಲ್ಲಿ ನಾವು ಇದ್ರೇ ಸಮಾಜ ಅಂತ ತಿಳ್ಕೊಳ್ಳಿ. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಬದುಕೋದು ನೋಡಿ. ನೀವು ಧೈರ್ಯವಾಗಿ ಮಾತಾಡಿ, ಯಾರಿದ್ರೇನು, ನಿಮ್ಮ ಇಚ್ಛೆ ನಿಮ್ಮ ಜೀವನ. ಇನ್ನೊಬ್ಬರು ಅಂತಾರೆ ಅಂತ ತಲೆ ಕೆಡಿಸ್ಕೊಂಡ್ರೆ ನಾವು ವೀಕ್ನೆಸ್ ಆಗೋಗ್ಬಿಡ್ತೀವಿ. ಸ್ಟ್ರಾಂಗ್ ಆಗಿರಬೇಕು, ಮುಂದುವರಿತಾ ಇರಬೇಕು, ಸಮಾಜಕ್ಕೆ ಟಕ್ಕರ್ ಕೊಂಡ್ಕೊಂಡು ಹೋಗ್ತಾ ಇರಬೇಕು. ಅರ್ಥ ಆಯ್ತಲ್ವಾ?